ಮನೆಯವರೆಗೆ ಬರ್ಲೇನಮ್ಮ ಅಥವಾ ನೀನೇ ಹೋಗ್ತೀಯ? ಬೇಡಣ್ಣ, ನಾನು ಹೋಗ್ತೀನಿ. ನಿನ್ನ ಮನೆಗೆ ಹೋಗು, ನಾನು ಒಬ್ಬಳೆ ಕಾಲೇಜ್ಗೆ ಹೋಗಿ ಬರ್ತೀನಿ. ಹುಷಾರಮ್ಮ, ಕಾಲು ತುಂಬಾ ಕೆಟ್ಟು ಹೋಗಿದೆ. ಒಂಟಿ ಹೆಣ್ಣು ಕಂಡ್ರೆ ಕೆಣಕಿಯಾಸರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಈಗಿನ ಕಾಲದಲ್ಲಿ. ಯು ಡೋಂಟ್ ವರಿ ಅಣ್ಣ. ಅಣ್ಣ, ನನ್ನೆಲ್ಲ ಕೆಣಕಿದವ್ರಿಗೆ ಕಾಲಲ್ಲಿರುವ ಕೆರದಿ ಏಟು ಕೊಡ್ತಾಳೆ ಈ ಲಕ್ಷ್ಮಿ. ಅರೆ ಕಂಡದ ಹೆಣ್ಣು ನೀನು. ನಾನು ಬರ್ತೇನಮ್ಮ. ಸರಿ ಅಣ್ಣ, ಹೋಗಿ. ಎಂತ ಅಣ್ಣ ಇವನು, ಕಾಲೇಜಿಗೆ ಹೊಂಟಾಗ ನಟುವಕ್ಕನ್ನು ಕಸ್ಕೊಂಡು ಹೋಗ್ತಾನ ಅಂತೀನಿ. ಅಲ್ಲ, ಕಾಲೇಜಿಗೆ ಹೋಗೋ ಟೈಮ್ ಆಯ್ತು, ಆದಷ್ಟು ಬೇಗನೆ ಕಾಲೇಜ್ಗೆ ಹೋಗೋದು ಹೋಗ್ತಾನ. ಹಲೋ ಲಕ್ಷ್ಮಿ, ಕಾಲೇಜಿಗೆ ಹೊರಟಿವೇನು? ಹಲೋ ಮಣಿ, ಹೌದು ಕಾಲೇಜ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಇಬ್ರು ಒಟ್ಟಿಗೆ ಹೋಗೋಣ. ತಡೆ ಲಕ್ಷ್ಮಿ, ನಾನು ನಿನ್ನನ್ನು ಒಂದು ಮಾತು ಕೇಳಬೇಕೆಂದ್ರೆ. ಒಂದೇಕೆ 1000 ಮಾತು ಕೇಳಿ, ಯಾರು ಬಿಡಂತಾರೆ ಹೇಳು. ಲಕ್ಷ್ಮಿ, ಇಷ್ಟು ದಿವಸದ ನಿನ್ನ ಸ್ನೇಹ ಬರೀ ಪ್ರೀತಿಯಾಗಿ ಮಾರ್ಪಟ್ಟಿರೋದು. ಅದಕ್ಕಾಗಿ ನಿನ್ನಂತ ನಗೆಮುಖದ ಸುಂದರಿಯನ್ನು ನಾ ಕೈ ಹಿಡಿದು ಸ್ವರ್ಗದ ತೇರಿನಲ್ಲಿ ಬಾಳಬೇಕೆ ಭಾಷೆ ನನ್ನದು. ಮಣಿ ಮಣಿ, ನನ್ನಂಥವಳನ್ನ ಕೈ ಹಿಡಿತೀನಿ ಅಂತ ಹೇಳುವ ನಿಮ್ಮ ಹೃದಯ ಶ್ರೀಮಂತಿಕೆ ದೊಡ್ಡದು. ಆದರೆ ಎಂಬ ಮಾತಿಗೆ ಲಕ್ಷ್ಮಿ, ಮನೆಗೆ ನೀವು ಶ್ರೀಮಂತರು, ನಾವು ಬಡವರು. ನೀವು ಕೇಳಿದಷ್ಟು ಲಕ್ಷ ಲಕ್ಷ ವರದಕ್ಷಿಣೆ ಹಣ ಕೊಡಲು ನಮ್ಮಿಂದ ಸಾಧ್ಯವಿಲ್ಲ ಮಣಿ, ಸಾಧ್ಯವಿಲ್ಲ. ಲಕ್ಷ್ಮಿ, ವರದಕ್ಷಿಣೆಗೆ ಬೆಲೆ ಕೊಡುವ ಮುಟ್ಟಾಳ ನಾನಲ್ಲ ಲಕ್ಷ್ಮಿ. ವರದಕ್ಷಿಣೆ ಆಸೆಗೆ ಬಿದ್ದು ಮನೆಗೆ ಬಂದ ಸೊಸೆಯರನ್ನು ಚಿತ್ರಹಿಂಸೆ ಕೊಟ್ಟು ಕೊಲ್ಲುವ ಅತ್ತೆ ಮಾವಂದರಿಗೆ ಧಿಕ್ಕಾರ ಹಾಕೋಗಂಡು ನಾನು. ಶಬಾಷ್, ಮೆಚ್ಚಿದೆ ಮಣಿ, ಮೆಚ್ಚಿದೆ ನಿಮ್ಮ ಹೃದಯ ಶ್ರೀಮಂತಿಕೆಯನ್ನು. ನೀವು ವಿಶಾಲ ಹೃದಯದವರು, ಆದರೂ ಕೂಡ ಈ ಸಮಾಜದಲ್ಲಿ ಹೆಣ್ಣಿನ ಶೋಷಣೆ ನಿಲ್ತಾನೆ ಇಲ್ಲ. ಎಸ್, ನಿಂತಿಲ್ಲ ಲಕ್ಷ್ಮಿ. ನಿಲ್ಲುವ ಹಾಗೆ ತಿಳಿದಂತ ನಾರಿಯರು ಯುವಕರು ಮುಂದೆ ಬರಬೇಕು. ನಿಜ ಅಂದಾಗ ವರದಕ್ಷಿಣೆ ಕೊಡುವವರನ್ನು ಮತ್ತು ತೆಗೆದುಕೊಳ್ಳುವವರನ್ನು ಹರಕು ಮೆಟ್ಟಿಯಿಂದ ಹೊಡೆಯಬೇಕು. ಅಂದಾಗ ಅವರಿಗೆ ಬುದ್ಧಿ ಬರ್ತದೆ. ತಡೆ ಲಕ್ಷ್ಮಿ, ನನ್ನ ಮಾತಿಗೆ ನಿನ್ನ ಒಪ್ಪಿಗಿದ್ದರೆ ಕೈ ಮೇಲೆ ಕೈ ಹಾಕು, ಇಲ್ಲದಿದ್ದರೆ ಬಂದವರಿಗೆ ಸೋಂಕವಿല്ലെಂದು ಹೊರಟು. ಹಾ 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 ಮಣಿ, ನಿಮ್ಮ ಪ್ರೀತಿಗೆ ನನ್ನ ಒಪ್ಪಿಗೆ ಇದೆ. ಲಕ್ಷ್ಮಿ, ನಿನ್ನ ಒಪ್ಪಿಗೆ ಮಾತನ್ನು ಕೇಳಿ ನನಗೆ ಸ್ವರ್ಗ ಸಿಕ್ಕಂತಾಯಿತು. ಒಲಿದ ಪ್ರೇಮಿಗಳಿಗೆ ನರ್ತಿಸಿ ಆನಂದ ನೀಡುವೆ. ನಾನು ಅಲ್ಲ ಅಂದ್ರೆ ರಾಯರು ತಗೊಂಡ್ಬಿಡ್ಬೇಕಲ್ಲ. ಓ ಪ್ರಿಯತಮೇ, ಬಾ ಪ್ರಿಯತಮೇ, ಬಾ ಪ್ರಿಯತಮೇ. ಹೃದಯ ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ, ಹೃದಯ ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ, ಪ್ರಿಯ ದರ್ಶನಿ ಮಂದಾಕಿ ಮಂದಾಕಿ. ಹೃದಯದ ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ, ಹೃದಯದ ಒಂದಾಗಿ ಪ್ರೀತಿಯ ಬೆಸುಗೆ ಬಿಗಿಯಾಗಿ, ಪ್ರಿಯತಮ 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 ಪ್ರಿಯತಮ. ಪ್ರೇಮದ ತುಳಿಯಲ್ಲಿ ಸಿಲುಕಿದೆ ನಾ ಅಂದದಲ್ಲಿ, ಹೃದಯ
ಹಾಗಾದ್ರೆ ಕಾಲೇಜಿಗೆ ಹೋಗೋಣ. ಲಕ್ಷ್ಮಿ, ಆದಷ್ಟು ಮದುವೆ ವಿಚಾರವನ್ನು ಮನೆಯಲ್ಲಿ ತಿಳಿಸಿ ಆದಷ್ಟು ಮದುವೆ ಅಂತರ ಸಾಗಿಸೋಣ. ನಡಿ ಕಾಲೇಜಿಗೆ ಹೋಗೋಣ. ಆಯ್ತು ಮನಿ, ಹಾಗೆ ಆಗಲಿ. ಈ ವಿಷಯನ ನಾನು ಕೂಡ ಅಣ್ಣನಿಗೆ ಈ ವಿಷಯ ತಿಳಿಸ್ತೇನೆ. ಆದಷ್ಟು ಬೇಗನೆ ನಾವಿಬ್ಬರು ಮದುವೆ ಆಗೋಣ. ಬನ್ನಿ ಮನಿ. ನಡಿ ಲಕ್ಷ್ಮಿ. ನಾನು ಮಾಡ್ತೇನ್ರಿ ಅಡಿಗೆನ. ಹಾ ಹಾ ನಾನು ಮಾಡ್ತೇನ್ರಿ ಅಡಿಗೆನ. ಸುತ್ತು ಹಳ್ಳಿ ಅಡ್ಡಾಡಿ ಬಂದ್ರು ನನಗೆ ಎಲ್ಲಿ ಒಂದು ಕೆಲಸ ಸಿಗಲ್ರಿಪ್ಪ, ಕೆಲಸ ಸಿಗಲ್ದ. ಈ ಪುಡ್ಕಲ್ ಕಟ್ಟಿಗಾರ ಬಂದೇನಿ, ಇಲ್ಲಾರ ಬಾಗಲ್ ತೆರಿತದ ನೋಡಾಕತ್ತೇನ್ರಿಪ್ಪ, ನೋಡಾಕತ್ತೇನಿ. ಉಡುಪಿಯಿಂದ ನಾವು ಬಂದವರು, ಉಡುಪಿಯಿಂದ ನಾವು ಬಂದವರು, ಉಡುಪಿಯಿಂದ ನಾವು ಬಂದವರು, ಕಣಜಿ ಕಣಾಗೆ ಬಂದವರು. ಗರಗರ ಗೋಧಿ ಬಿಸಿ ಜರ ಜರ ಇಟ್ಟ ನಾದಿ, ಗರಗರ ಗೋಧಿ ಬಿಸಿ ಜರ ಜರ ಇಟ್ಟ ನಾದಿ, ಜರ ಚಪಾತಿ ಮಾಡವರು. ಉಡುಪಿಯಿಂದ ನಾವು ಬಂದವರು, ಕಣಜಿ ಕಣಾಗೆ ಬಂದವರು. ನನ್ನ ಕೆಲಸ ಪಾರ್ ಮಾಡೋದಪ್ಪ ಪರಮೇಶ್ವರ, ನಿನಗ ಜೋಡು ಕಾಯಿ ಒಳ್ಳೆಗೆ ಹರ ಹರ. ಮಾರ್ ಮಾಡೋದಂದ್ರೆ ಪರಮೇಶ್ವರ, ನಿನಗ ಜೋಡು ಕಾಯಿ ಒಳ್ಳೆಗೆ ಹರ ಹರ. ಸಾಕಾಗಿ ಹೋದ್ರಿ ಪಾಯಪ್ಪ, ಸಾಕಾಗಿ ಹೋದ್ರಿ. ಯಾಕಂದ್ರಿ ಇಡೀ ಊರು ತುಂಬ ಅಡ್ಡಾಡಿ ಬಡ್ಡಿ ವಸೂಲಿ ಮಾಡ್ಕೊಡ್ದ ನಮ್ಮ ಕೈಕಾಲೆಲ್ಲ ಸೋತ್ ಹೋದವ್ರಿ. ಅಲ್ರಿ ಆ ಶ್ರೀಮಂತರು ಮನ್ಯಾಗ ಕುಂತ ರೊಕ್ಕ ಕೊಟ್ಟು ಕಳಿಸ್ತಾರ್ರಿ. ನಾವು ದನ ತಿರುಗಿಲಂಗ ಇಡೀ ಊರು ತಿರುಗಿ ಬಡ್ಡಿ ವಸೂಲಿ ಮಾಡ್ಕೊಂಬಂದು ಕೊಡ್ಬೇಕ್ರಿ. ಅಂತದ್ರಾಗ ರೀ ಅಲ್ರಿ ಯಾರು ಬೇಕಾದ್ರೆ ಹತ್ರನೂ ವಸೂಲಿ ಮಾಡ್ಬೋದ್ರಿ. ಆದ್ರೆ ಅದಾಳಲ್ರಿಪ್ಪ ಅಕ್ಕಿ ನಮ್ಮ ಅತ್ತೆ ಮಾಸ್ತರ, ಮಾಸ್ತರ ನಮ್ಮ ಅತ್ತೆ ಅದಾಳಲ್ಲ ಅಕ್ಕಿ ಅಂತ ವಸೂಲಿ ಮಾಡೋದು ಭಾಳ ಕಠಿಣ ಐತ್ರಿ, ಭಾಳ ಕಠಿಣ ಐತಿ. ಯಾಕಂದ್ರ ಯಾವಾಗ ಹೋಗಿ ಕೇಳ್ತಿರಲ್ಲ ಅವಾಗ ಹಿಂದಿನ ತಗೋ ಮುಂದಿಂದಿರ್ಲಿ, ಮುಂದಿಂದಿರ್ಲಿ ಹಿಂದಿನ ತಗೋ. ಅಲ್ರಿ ಆಕಿ ಯಾವಾಗ ಯಾವ್ದನ್ನು ಕೊಡ್ತಾಳು, ಕಾದು ನೋಡ್ಬೇಕಪ್ಪ ಬಸವಣ್ಣ. ಅಂದಂಗ ಯಾರಪ್ಪ ತಮ್ಮನಿ ನಡು ದಾರ್ಯಾಗ ನಿಂತಿಯಲ್ಲ? ಗೊತ್ತಾಗೋಲ್ದೆ ನಿನಗೆ, ಗೊತ್ತಾಗೋಲ್ದೇನ? ಮೈ ತುಂಬ ಸೂಟು, ಕಾಲಾಗ ಬೂಟು, ಕೈಯಾಗ ಒಂದು ಸೌಟ. ತಮ್ಮ ಕಾಣ್ತೈತೆ ನನಗೂ ಎರಡು ಕಣ್ಣು ಕೊಟ್ಟ ದೇವ್ರ, ಕಂಡದ್ದಕ್ಕ ಕೇಳೇನಿ. ಅಲ್ಲ ಕೈಯಾಗ ಸೌಟ್ ಹಿಡ್ಕೊಂಡ ನಡು ರಸ್ತದ ನಿತ್ಯಲ್ಲ, ಅದಕ್ಕೆ ಯಾಕಪ್ಪ ಅಂತ ಕೇಳಿನಿ. ಏನ್ ಮಾಡೋದ್ರಿಪ್ಪ, ನಾನು ಅಡಿಗೆ ಬಟ್ಟದನ್ರಿ. 10 ಊರು ಹಳ್ಳಿ ಬಂದ್ರು ನನಗೊಂದು ಕೆಲಸ ಸಿಗಲ್ರಿ. ಹೌದು, ನೀವಾರು ಒಂದು ಕೆಲಸ ಕೊಡಿಸಿ ಪುಣ್ಯ ಕಟ್ಕೋರಿಪ್ಪ. ನೋಡಪ್ಪ ತಮ್ಮ, ನಮ್ಮ ಊರಾಗ ಅಜ್ಞಾಪ್ ಸಾವ್ಕಾರ ಅಂತೇಳಿ ದೊಡ್ಡ ಶ್ರೀಮಂತ ಅದಾನ. 6 ಅಡಿಗೆ ಮನೆ ಅದಾವ್ರು. ಎಲ್ಲಾರ್ದು ಮನ್ಯಾಗ ಒಂದೊಂದಿದ್ರ ಅವ್ರ ಮನ್ಯಾಗ 6 ಅಡಿಗೆ ಮನೆ ಅದಾವ. ಅದಕ್ಕ ಅವರಲ್ಲಿ ಕೇಳಿ ನೋಡುನ, ಅಲ್ಲಿ ಕೆಲಸ ಸಿಕ್ತಿ ನಿನ್ನ ಪುಣ್ಯ, ಇಲ್ಲೆಲ್ಲ ಅಂದ್ರೆ ಮತ್ತೆ ಮುಂದೆ ನೋಡೋಣ. ಬಾ ಹೋಗೋಣ. ಬಾ
ಪ್ರಪಂಚಕ್ಕೆ ಇನ್ನೊಂದು ಹೆಸರೇ ವಿಶ್ವ. ವಿಶ್ವಾಗ್ನಿಯ ಪ್ರಾಣಕ್ಕೆ ಪ್ರಾಣ ಕೊಡುವ ಈ ಸ್ನೇಹಿತ, ಈ ದೇವ, ಈ ತ್ರಿಮೂರ್ತಿಗಳು ಕೆರಳಿದರೆ ಪ್ರಳಯ. ಅಣ್ಣ, ಬಾ ಮಣಿ, ಈಗ ಬಂದೆ ತಾನೆ? ಹೌದಣ್ಣ, ವಿಷಯ ಇದೆ. ಏಕೆ ಸಂಕೋಚ? ಖರ್ಚಿಗೆ ಹಣ ಬೇಕಿತ್ತೇನು? ಇಲ್ಲಣ್ಣ, ನಾನೊಂದು ಹುಡುಗಿಯನ್ನು ಪ್ರೀತಿಸಿದ್ದೇನೆ. ಅವಳನ್ನೇ ಮದುವೆ ಆಗಬೇಕಂತ ತೀರ್ಮಾನಿಸಿದ್ದೇನೆ. ಅದಕ್ಕೆ ನಿಮ್ಮ ಒಪ್ಪಿಗೆ? ಒಪ್ಪಿಗೆ ಮಾತು ಆಮೇಲೆ, ಮೊದಲು ಹುಡುಗಿ ಯಾರು ಕಾಣು? ಅದೇ ಅಣ್ಣ, ನಮ್ಮ ಮನೆಯಲ್ಲಿ ಕೆಲಸ ಮಾಡುತ್ತಿರುವನಲ್ಲ ಸೂರ್ಯ, ಅವನ ತಂಗಿ ಲಕ್ಷ್ಮಿ ಅಂತ. ಮಣಿ, ನಿನ್ನ ಬುದ್ಧಿ ಸರಿಯಾಗಿದೆ ತಾನೆ? ನಮ್ಮ ಅಂತಸ್ತೇನು ಅವರ ಅಂತಸ್ತೇನು? ಅಣ್ಣ, ಬಡವರು ತಿನ್ನುವುದು ಅಣ್ಣ, ಶ್ರೀಮಂತರು ತಿನ್ನುವುದು ಅಣ್ಣ. ಹೀಗಿರುವಾಗ ಅಂತಸ್ತೆಂಬ ಮಾತು ಏಕೆ ಬಂತಣ್ಣ? ಮುಚ್ಚು ಬಾಯಿ, ಅಣ್ಣನಿಗೆ ಎದುರು ಉತ್ತರ ಕೊಟ್ಟು ಮಾತನಾಡುವೆಯ? ಹುಲಿಯ ಸ್ನೇಹ ಮಾಡಬೇಕಿಲ್ಲ, ನರಿಯ ಸ್ನೇಹವಲ್ಲ. ಸುಮ್ಮನೆ ಮರೆತು ಬಿಡು ಅವಳನ್ನ. ಅದು ಮಾತ್ರ ಸಾಧ್ಯವಿಲ್ಲ. ನಾನು ಮದುವೆ ಅಂತ ಆದ್ರೆ ಆ ಲಕ್ಷ್ಮಿಯನ್ನೇ ಬೇರೆ ಮಾತೇ ಇಲ್ಲ. ದೇವಾ, ನಮ್ಮ ಮಾತುಗಳನ್ನು ಗಾಳಿಗೆ ತೂರಿದ ಹಾಗೆ ತೂರಿ ಆ ಬಡ ಭಿಕಾರಿ ಹೆಣ್ಣಿಗೆ ಬೆಲೆ ಕೊಡುವ ಈ ಮುಟ್ಟಾಳನಿಗೆ ಬುದ್ಧಿ ಕಲಿಸಬೇಕಾದರೆ ಇವಳು ಪ್ರೀತಿಸಿದ ಹುಡುಗಿಗೆ ನಮ್ಮ ಮನೆತನದ ಪಾಠ ಕಲಿಸಿದ. ಅವಳು ಕಲಿತಿರುವುದು ತುಂಬಾ ಇದೆ ಅಣ್ಣ. ವಿದ್ಯೆಯಲ್ಲಿ ಅವಳು ಸರಸ್ವತಿ ಅಂತವಳಿಗೆ ನೀನೆಂತ ಪಾಠ ಕಲಿಸುವೆ ಅಣ್ಣ? ಕಲಿಸುವೆ ರಹಸ್ಯವಾದ ಪಾಠವನ್ನು. ಒಂಟಿಯಾಗಿ ಕಾಡಿಗೆ ಹೊತ್ತೊಯ್ದು ಅರವತ್ತಲಲ್ಲಿ ಕಾಮ ಕ್ರೀಡೆಯನ್ನಾಡಿ ಅವಳಿಗೆ ದೇವದಾಸಿಯಾಗಿ ಪಾಠ ಕಲಿಸಿ ಬರುವೆ. ಮುಚ್ಚು ಬಾಯಿ ಯೋಗ್ಯ. ಇದೇ ಮಾತನ್ನು ಬೇರೆ ಯಾರಾದರೂ ನುಡಿದಿದ್ದಾರೆ, ಅವರ ರುಂಡ ಕತ್ತರಿಸಿ ರಕ್ತ ಕುಡಿದು ಬಿಡ್ತಿದ್ದೆ. ಸುಮ್ಮನೆ ನೀನು ಈ ಮನೆ ಅನ್ನದಗಳು ತಿಂದಿರುವೆ ಅಂತ ಸುಮ್ಮನೆ ಬಿಡ್ತಿದ್ದೇನೆ. ಸಮಾಧಾನ ಮಾಡಿಕೊಂಬನಿ. ನಿನ್ನನ್ನು ಪರೀಕ್ಷಿಸಲು ಈ ರೀತಿ ನಾಟಕವಾಡಿದ್ದೇವೆ. ನಾಳೆ ಹೋಗಿ ನಿನ್ನ ಮದುವೆ ಬಗ್ಗೆ ಮಾತನಾಡಿ ಬರ್ತೇನೆ. ಆಯ್ತಣ್ಣ, ನೀನು ಮದುವೆಗೆ ಒಪ್ಪಿದೆಯಲ್ಲ ಅಷ್ಟೇ ಸಾಕು, ನನಗೆ ತುಂಬಾ ಸಂತೋಷವಾಗುತ್ತದೆ. ಅಣ್ಣ, ನಡೆಯಿರಿ, ಎಲ್ಲರೂ ಸೇರಿ ಊಟ ಮಾಡೋಣ. ಮನಿ, ನೀನು ನಡೆ, ನಾನು ಮತ್ತು ಇಸ್ವ ಆಮೇಲೆ ಬರ್ತೇವೆ. ಆಯ್ತಣ್ಣ. ಅಣ್ಣ, ನೀನು ಈ ಮದುವೆಗೂ ಒಪ್ಪಿಬಿಟ್ಟೀನಣ್ಣ. ಆ ಲಕ್ಷ್ಮಿ ನನಗೆ ಬೇಕಣ್ಣ, ನನಗೆ ಬೇಕು. ತಾಳ್ಮೆ ತಂದು ಕೊಯಿಸುವ, ಏನು ಮಾಡುವುದು? ಮಣಿ ಹೇಳಿದಂತೆ ಕೇಳುವುದು ನಮಗೀಗ ಅನಿವಾರ್ಯ. ಏನು? ಕೋಟ್ಯಾಧಿಪತಿಗಳಾದ ನಮಗೆ ಆ ಮನೆಯ ಮಾತು ಅನಿವಾರ್ಯವೇ? ಅಣ್ಣ, ನೀನು ಒಂದೇ ಒಂದು ಸಾರಿ ನನಗೆ ಒಪ್ಪಿಗೆ ಕೊಡು. ಆ ಮನೆಯನ್ನು ತುಂಡು ತುಂಡಾಗಿ ನಾಯಿಗಳಿಗೆ ಹಾಕಿ ಆ ಲಕ್ಷ್ಮಿಯನ್ನು ಬೆತ್ತಲೆ ಮಾಡಿ ನನ್ನ ಸೇಡು ತೀರಿಸಿಕೊಳ್ಳುತ್ತೇನಣ್ಣ. ದುಡುಕಬೇಡ ಇಸ್ವ, ದುಡುಕಬೇಡ. ಮಣಿಯನ್ನು ಕೊಂದರೆ ಈ ಆಸ್ತಿ ಎಲ್ಲ ಅನಾಥಾಶ್ರಮಕ್ಕೆ ಸೇರುತ್ತದೆ. ಏಕೆಂದರೆ ಅಪ್ಪಾಜಿ ಅವರು ಆ ರೀತಿ ಬಿಲ್ನಲ್ಲಿ ಬರೆದಿಟ್ಟಿದ್ದಾರೆ. ಅಣ್ಣ, ಹಾಗಾದರೆ
ಮುಂದೇನು ಮಾಡುವುದಣ್ಣ? ಯೋಚಿಸಬೇಡ ಯೋಚಿಸಬೇಡ. ಅದೇ ಲಕ್ಷ್ಮಿಯನ್ನು ಮನೆಗೆ ಮದುವೆ ಮಾಡಿ ಉಪಾಯದಿಂದ ಆಸ್ತಿ ಪತ್ರಕ್ಕೆ ರುಜು ಹಾಕಿಸಿಕೊಂಡು ಒಂದೇ ಮುಹೂರ್ತದಲ್ಲಿ ಸತಿಪತಿಗಳಿಬ್ಬರಿಗೂ ತಿಥಿ ಪೂಜೆ ಮಾಡೋಣ. ಮನೆಗೆ ಬೇಕಾದರೆ ತಿಥಿ ಮಾಡು. ಆ ಲಕ್ಷ್ಮಿ ನನಗೆ ಬೇಕಣ್ಣ, ನನಗೆ ಬೇಕು. ಅವಳ ದುಂಡು ದುಂಡಾದ ದೇಹವನ್ನು ನಾನೊಮ್ಮೆ ಸವಿಯಲೇಬೇಕಣ್ಣ. ವಿಶ್ವ, ನಿನ್ನ ಆಸೆ ಖಂಡಿತ ಈಡೇರುತ್ತದೆ. ನೀನು ಸ್ವಲ್ಪ ವಿಶ್ರಾಂತಿ ತೆಗೆದುಕೋ. ಆಯಿತು ದೇವಾ, ಲಕ್ಷ್ಮಿ ಸಿಗುವವರೆಗೂ ಸಮಾಧಾನ. ವಿಶ್ವ ಸೈಲೆಂಟ್, ವೈಲೆಂಟ್ ಆದ್ನು ಅದೇ ಶಿದ್ದು. ನಮಸ್ಕಾರ ರೀ ಸಾವುಕಾರ. ಅಡಿಗೆ ಬಟ್ಟದನ್ರಿ. ಅವನನ್ನು ಇಲ್ಲಿಗೆ ಕರೆತಂದೆ. ನಿಮಗೆ ರುಚಿ ರುಚಿಯಾಗಿ ಅಡಿಗೆ ಮಾಡಿ ಹಾಕ್ಲಂತ ಕರ್ಕೊಂಡ್ ಬಂದೇನ್ರಿ. ಬಟ್ಟ, ಏ ಬಟ್ಟ, ಹೇಳ್ರಿ ಎಲ್ಲ ತರದ ಅಡಿಗೆ ಮಾಡಲು ಬರುತ್ತಿದೇನೋ? ಎಲ್ಲಾ ಮಾಡ್ತೇನ್ರಿ ಸೌಕಾರ. ನಿಮ್ಮ ದೌಡ ಮಾಡದಲಕ್ಕ ಕಳಿಸ್ತೇನೆ. ಎಲ್ಲಿ ಕಳ್ಸೋಣ ಬಡವ? ಏ ಸ್ವರ್ಗಕ್ಕೆ ಕಳಿಸ್ತೇನನ್ರಿಪ್ಪ, ಸ್ವರ್ಗಕ್ಕೆ ಕಳಿಸ್ತೇನೆ ಅನ್ನೆ. ಆತು ಸಾಕು, ಒಳಗ್ ನಡೆ. ಏ ತಡ್ರಿಪ್ಪ, ಹೊಕ್ಕೇವ್ ತಡ್ರಿ. ಮತ್ತ ಅಂದಂಗ ಸೌಕಾರ, ಅಂದಂಗ ನಿಮ್ಮ ಮನ್ಯಾಗದು ಹುಡುಗಿಯಾರದಾರೇನ್ರಿ? ಎದಕ್ಕಲೇ ಬಟ್ಟ ಲವ್ ಮಾಡಾಕ ಕಾಡಿಸೋದಿಲ್ಲ ನಮ್ಮ ಮಗನ. ಲವ್ ಮಾಡ್ತಾನಂತ ಲವ್. ತಿಪ್ಪ ಒಳಗೆ ಕರ್ಕೊಂಡು ನಡ್ಲಿ. ಏನಿಲ್ರಿ, ಸೊಳ್ಳೆ ಕಡಿತೇನೆ ನಡ್ರಿ. ಏ ಯಪ್ಪ ನಡಿ ಹೋಗೋಪಿ. ಸೂರ್ಯ, ಲೇ ಸೂರ್ಯ, ಕರೆದ್ರೆ ಶ್ರೀಮಂತರೇ? ಇಲ್ಲ, ಹಾಯಾಗಿ ಮಲಗು ಎಂದೆವು ಬದ್ಮಾಸ್. ಕರೆಯುವ ಕಡೆಗೆ ಲಕ್ಷವಿಡು. ಇಲ್ಲ ಶ್ರೀಮಂತರೇ, ದನದ ಕೊಟ್ಟಿಗೆಯಲ್ಲಿ ಕೆಲಸ ಮಾಡುತ್ತಿದ್ದೆ, ಹಾಗಾಗಿ ಕೇಳಿಸಲಿಲ್ಲ. ಹೇಳಿ ಶ್ರೀಮಂತರೇ, ಏನು ವಿಷಯ? ಗುಡಾನಿನಲ್ಲಿರುವ ಕಾಯಿಗಳನ್ನು ಸುಲಿದಿರುವೇನು? ಅಲ್ಲ ಶ್ರೀಮಂತರೇ, ಅಷ್ಟೊಂದು ಕಾಯಿಗಳನ್ನು ಸುಲಿಯಲಿಕ್ಕೆ ನಾನೇನು ಮನುಷ್ಯನು ಅಥವಾ ಮೃಗಾನು? ನೀವೇ ವಿಚಾರ ಮಾಡಿ. ಸೂರ್ಯ, ಹೇಳಿದ ಕೆಲಸಕ್ಕೆ ಎದುರು ಉತ್ತರ ಕೊಡುವೆಯಲ್ಲ? ಎಷ್ಟು ಸೊಕ್ಕು ಮಗನೇ ನಿನಗೆ. ದೇವಾ, ಅವನಿಗೆ ಬಾಯಿ ಮಾತಿನಿಂದ ಹೇಳಿದರೆ ತಿಳಿಯುವುದಿಲ್ಲ. ತಾಯಿಲಿ ಆ ಚಾಟಿಯನ್ನು 4 ಬಾರಿಸಿದರೆ ಈ ಮಗನಿಗೆ ಬುದ್ಧಿ ಬರುತ್ತದೆ. ಏನಲ್ಲಿ ನನಗೆ ಎದುರುತ್ತರ ಕೊಡುವೆಯಾ? ತಿನ್ನು ಮಗನೇ ಈ ಚಾಟಿಯ ರುಚಿಯನ್ನು. ಲೇ ಅಗ್ನಿ, ಏನು ಅರಿಯದ ನನ್ನನ ಮೇಲೆ ಕೈ ಮಾಡುತ್ತೀರಿಯಲ್ಲ ಮಗನೇ? ಎಷ್ಟು ಸೊಕ್ಕು ಮಗನೇ ನಿನಗೆ. ಅಗ್ನಿ, ನಾವು ಬಡವರಿರಬಹುದು, ಹಾಗಂದ ಮಾತ್ರಕ್ಕೆ ನಮ್ಮ ಹತ್ತಿರ ಬಲವಿಲ್ಲವೆಂದು ತಿಳಿಯಬೇಡ. ಸುಮ್ಮನೆ ಇದ್ದರೆ ನಾವು ಬಡವರು, ಕೆಣಕಿದರೆ ಜ್ವಾಲಾಮುಖಿ ಎಂಬುದನ್ನು ಮಾತ್ರ ಮರೆಯಬೇಡ. ಜ್ವಾಲಾಮುಖಿ
ಬದುಕಿಯಾಗುವೆಯ ತಂದೆ ಮಾಡಿದ ಸಾಲವನ್ನು ತೀರಿಸಲಾಗದ ಬಡಕೊನ್ನೆ ಈ ಅಗ್ನಿಯ ನೆರಳನ್ನು ಕೂಡ ಮುಟ್ಟಲಿಕ್ಕೆ ಆಗುವುದಿಲ್ಲ. ಯಾಕೆಂದರೆ ಅಗ್ನಿ ಮುಟ್ಟಿದರೆ ಭಸ್ಮವಾಗಿ ಬಿಡುವೆ ಮಗನೇ. ಅಗ್ನಿ, ನಿನ್ನ ಭಸ್ಮ ಭೂಕಂಪ ನನ್ನ ಹತ್ತಿರ ತೋರಿಸಬೇಡ. ನಿನ್ನ ಮನೆಯಲ್ಲೇ ಇಟ್ಟಿಕೋ. ನಮ್ಮ ತಂದೆ ಮಾಡಿದ ಸಾಲ ಅನ್ನುವುದಷ್ಟಾದ ಅದಕ್ಕೆ ಸಾಗರದಷ್ಟು ಬಡ್ಡಿ ಹಾಕುವ ಬಂಡ ನೀನು. ನಮ್ಮಂತ ಬಡವರ ಬೆವರಿನಲ್ಲಿ ಅನ್ನ ಉಣ್ಣುವುದಕ್ಕೆ ನಾಚಿಕೆ ಆಗಬೇಕು ನಿನಗೆ. ಹೊರಡಿದ್ದೀರಾ? ಬೇಡಪ್ಪ, ಶ್ರೀಮಂತರಿಗೆ ಹಾಗೆಲ್ಲ ಮಾತನಾಡಬಾರ್ದಪ್ಪ. ನಾವು ಮಾಡಿದ ಸಾಲವನ್ನು ನಾವು ತೀರಿಸುವವರೆಗೂ ಶ್ರೀಮಂತರು ಏನೇ ಅಂದರೂ ಅದನ್ನು ನಾವು ಸಹಿಸಿಕೊಳ್ಳಲೇಬೇಕು. ಅಣ್ಣ, ಅಣ್ಣ, ನಿನಗೆ ಈ ರೀತಿ ಚಿತ್ರಹಿಂಸೆಯನ್ನು ಕೊಡುವುದು ನನ್ನಿಂದ ನೋಡಲು ಆಗುತ್ತಿಲ್ಲ ಅಣ್ಣ, ಆಗುತ್ತಿಲ್ಲ ಅಣ್ಣ. ನಿನ್ನ ಬದಲು ನಾನೇ ಈ ಮನೆಯಲ್ಲಿ ದುಡಿಯುತ್ತೇನಲ್ಲ. ಹೊರಡಿದ್ದೀರಾ? ಸಮಾಧಾನ ಮಾಡಿಕೊರಪ್ಪ, ಸಮಾಧಾನ ಮಾಡಿಕೊ. ವಾರದಲ್ಲಿ 3 ದಿನ ದುಡಿಯುವುದು ಈ ಮನೆಯಲ್ಲಿ ನನಗೆ ಕಷ್ಟದ ಮಾತವಲ್ಲ. ದುಃಖಿಸಬೇಡ ತಮ್ಮ, ದುಃಖಿಸಬೇಡ. ಅಳಬೇಡ ತಮ್ಮ, ಮನೆಗೆ ನಡಿ, ಮನೆಗೆ ನಡಿಯಪ್ಪ. ಅಳಬೇಡ, ಮನೆಗೆ ನಡಿ. ನಡ್ರಿ ಶ್ರೀಮಂತರೇ, ಹೋಗೋಣ. ದೇವಾ, ಸದಾ ಉರಿಯುವ ಈ ಅಗ್ನಿಗೆ ಅವಮಾನ ಮಾಡಿ ಹೋದ ರಣಧೀರ, ಈ ಭೂಮಿಯ ಮೇಲೆ ಬದುಕಿರಬಾರದು. ಎಲ್ಲದಕ್ಕೂ ಕಾಲ ಕುಡಿ ಬರಬೇಕು ಅಗ್ನಿ. ಈಗ ಮೇಲ್ ಮೀಟಿಂಗ್ಗೆ ಹೋಗೋಣ ನಡಿ.